ಜ್ಞಾನ ಅಂದ್ರೆ ಏನು? ಓದೋದು ಬರೆಯೋದೇ ಜ್ಞಾನ ಅಲ್ಲ, ವ್ಯವಹಾರವೇ ಜ್ಞಾನ. ಅಕ್ಷರಗಳು ನಮ್ಮ ಎಲ್ಲ ತಿಳುವಳಿಕೆಗಳು ನಮ್ಮ ಬದುಕಿಗೆ, ವ್ಯವಹಾರಕ್ಕೆ ಮತ್ತು ನಮ್ಮ ಸಂಸಾರ ನಿರ್ವಹಣೆಗೆ ಉಪಯುಕ್ತವಾಗಬೇಕು. ಅಂತ ಉಪಯುಕ್ತವಾಗದಿದ್ರೆ ಏನು ಪ್ರಯೋಜನ? ಜ್ಞಾನ. ಡಿಗ್ರಿ ಹಿಡ್ಕೊಂಡು ಏನು ಮಾಡ್ಲಿಕ್ಕಾಗತ್ತೆ? ನಮ್ಮ ಅಚ್ಯುತಾಸರು ಅಂತ ಒಬ್ರು ಹರಿಕಥೆಯವರಿದ್ರು. ಅವರು ಒಂದು ಕತೆ ಹೇಳ್ತಿದ್ರು. ಒಂದು ಈಜುಕೊಳ ಇತ್ತಂತೆ, ಸ್ವಿಮ್ಮಿಂಗ್ ಪೂಲ್, ಈಜುಕೊಳ. ಅದರ ಪಕ್ಕದಲ್ಲಿ ಕೆಲವರೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಒಂದು ಮಗು ನೀರಿಗೆ ಬಿದ್ದು ಬಿಡುತ್ತಂತೆ. ಎಲ್ಲರೂ ಲಬಲಬ ಅಂತಾರೆ, ಸಹಾಯ ಮಾಡಿ ಸಹಾಯ ಮಾಡಿ, ಹೆಲ್ಪ್ 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 ಅಂತ. ಏನು ನೋಡಿ, ಯಾರಾದ್ರೂ ಆ ಮಗುವನ್ನ ಬದುಕಿಸಿ, ಯಾರಾದ್ರೂ ಆ ಮಧುವನ್ನ ಬದುಕಿಸಿ ಅಂತ. ಯಾರೋ ಪಕ್ಕದಲ್ಲೊಬ್ಬ ಹಳ್ಳಿಯವನಿದ್ದ, ಅವನು ಹಾರಿ ಮಗು ಎತ್ತಿ ಮೇಲೆ ತಂದ. ಅಷ್ಟೊತ್ತಿಗೆ ಪಕ್ಕದಲ್ಲಿ ಒಬ್ಬರು ಸೂಟು ಬೂಟು ಟೈ ಕಟ್ಕೊಂಡು ಬಹಳ ಸ್ಟೈಲರ್ ಒಬ್ಬರು ಪ್ರೊಫೆಸರ್ ಇದ್ರು. ಅವರಿಗೆ ಕೇಳಿದ್ರಂತೆ, ಅಲ್ಲ ಸ್ವಾಮಿ, ಈಜಿನ ಬಗ್ಗೆ ನೀವು PhD ಮಾಡಿದಿರಲ್ವೇ ಅಂತ. ಹೌದು. ಈಜು ಮಾಡೋದು ಹೇಗೆ, ಈಜು ಕಲಿಯೋದು ಹೇಗೆ, ಈಜಿನಲ್ಲಿ ಏನು ಅಪಾಯ ಇದೆ, ಈಜಿನಲ್ಲಿ ಏನೇನು ಎಲ್ಲ ಇದೆ ಎಲ್ಲ ಗೊತ್ತು ನಿಮಗೆ. ಆ ಈಜುಗಳದ ಆಳ ಎಷ್ಟು, ಉದ್ದ ಎಷ್ಟು, ಎತ್ತರ ಎಷ್ಟು ಎಲ್ಲ ಗೊತ್ತು. ಮಗು ಬಿದ್ದಾಗ ನೀವು ಯಾಕೆ ಎತ್ತಲಿಲ್ಲ ಅಂತ ಕೇಳಿದ್ರಂತೆ. ನನಗೆ ಈಜು ಬರೋಲ್ಲ ಅಂತ ಹೇಳಿದ್ರು. ಈಜು ಬರೋದಿಲ್ಲ, ಈಜಿನಲ್ಲಿ PhD ಮಾಡಿದ್ದಾರೆ. ಹಾಗೆ ಅಕ್ಷರ ಬರುತ್ತೆ, ವ್ಯವಹಾರ ಜ್ಞಾನ ಇಲ್ಲ ಅಂತ.